ಇವತ್ತು ನಾನು ಎಲ್ಲಿದ್ದೇನೆ ಗೊತ್ತಾ? ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಇರ್ದೆ. ಪುತ್ತೂರಿನಿಂದ ಕೇವಲ 14 ಕಿಲೋಮೀಟರ್ ದೂರ. ದಕ್ಷಿಣ ಭಾರತದಲ್ಲೇ ನನ್ನ ಬಲಭಾಗದಲ್ಲಿ ಕಾಣ್ತಿರುವಂತ ಕೆರೆಯ ನೀರು ಬಿಸಿಯೇ ಇರ್ತದೆ. ಇಲ್ಲಿಗೆ ಹೆಸರೇ ಪುಣ್ಯಕ್ಷೇತ್ರ ಬೆಂದ್ರು ತೀರ್ಥ ಅಂತ. ಶ್ರೀ ವಿಷ್ಣುಮೂರ್ತಿ ಗೋಪಾಲ ಕ್ಷೇತ್ರ ಹಾಗೇನೆ ಕದಿಕೆ ಚಾವಡಿಯನ್ನ ದಾಟಿ ಮುಂಭಾಗಕ್ಕೆ ಬಂದಾಗ ಸೀರೆಹೊಳೆಯ ಎಡಭಾಗದಲ್ಲಿ ದಕ್ಷಿಣ ಭಾರತದಲ್ಲೇ ಖ್ಯಾತಿ ಪಡೆದಿರುವ ಏಕೈಕ ಬೆಂದ್ರು ತೀರ್ಥ ಕೆರೆ ಇದೆ. ಶ್ರೀರಾಮ ಸೀತೆಯನ್ನು ಲಂಕೆಯಿಂದ ಕರೆದುಕೊಂಡು ಅಯೋಧ್ಯೆಗೆ ಹೋಗ್ಬೇಕಾದ್ರೆ ಇಲ್ಲಿ ಒಂದು ಸ್ನಾನ ಮಾಡಿ ಹೋಗಿದ್ದಾರೆ ಅಂತ ಹೇಳೋದು ಒಂದು ಪ್ರತೀತಿ. ನವವಧುವರರು ತೀರ್ಥ ಸ್ನಾನ ಮಾಡುವುದರಿಂದ ಸಕಲ ಪುಣ್ಯಗಳಿಗೆ ಪಾತ್ರರಾಗುವರು, ಹಾಗೆಯೇ ಚರ್ಮ ರೋಗಾದಿಗಳು ಗುಣವಾಗುವವು ಎಂಬ ನಂಬಿಕೆ ಇಂದೂ ಜೀವಂತವಾಗಿದೆ. ಆ ಲಕ್ಷ್ಮೀನಾರಾಯಣ ಸ್ವರೂಪರಾದ ಸೀತಾರಾಮರು ಇಲ್ಲಿ ಸ್ನಾನ ಮಾಡಿದ ಆ ಕಾರಣಕ್ಕೆ ನಾವು ಕೂಡ ಇದರಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳೋದು ಒಂದು. ಶ್ರಾವಣ ಮಾಸದಲ್ಲಿ ಬರುವಂತಹ ತೀರ್ಥ ಅಮಾವಾಸ್ಯೆಯ ದಿನ ಅಂದರೆ ಆಗಸ್ಟ್ 23ನೇ ಶನಿವಾರದಂದು ಇಲ್ಲಿ ಒಂದು ಈ ಕ್ಷೇತ್ರದಲ್ಲಿ ಪುಣ್ಯ ಕ್ಷೇತ್ರದಲ್ಲಿ ತೀರ್ಥ ಸ್ನಾನ ನಡೆಯಲಿಕ್ಕಿದೆ. ಪೆತ್ತಲ ಪಿಲ್ಲು ಒಟ್ಟಿಗೆ ಮೇಂತಂಡು ಆ ಕಾಲೊಟ್ಟು ಅಗಲು ಮೂಳು ವನಸ್ವಾನ ಪೆರಬಾಡದು ಋಷಿಕಲ್ಲಾಗಲು ದೇವಸ್ಥಾನ ಮಾಡ್ತಿರೋದು ಇತಿಹಾಸ ಹೋಯ್ತು ಇವತ್ತು. ನೋಡಿ, ಮಳೆಗಾಲ ಇದು, ಬಿಸಿ ಇದೆ. ನಾವು ಬಂದು ಟಚ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಏನಾದ್ರೂ ನಮ್ಮ ಮೈಯಲ್ಲಿ ಕಜ್ಜಿದ್ರೆ ಇಲ್ಲಿ ಕೆಸರುಂಟು, ಈ ಕೆಸರನ್ನು ಎಲ್ಲ ಉಜ್ಜಿ ನಾವು ಒಂದು ಗಂಟೆ ಬಿಸಿಲು ಕೂತ್ರೆ ನಮ್ಮ ಎಲ್ಲ ಇದು ರೋಗಗಳು ಎಲ್ಲ ನಿವಾರಣೆ. ಹೌದಲ್ಲ? ಅಂದ್ರೆ ಈ ಹೊಸ ಮದುವೆ ಆದವರು ಮದುವೆ ಮತ್ತು ಮದುವೆ ಮಗಳು ಇಲ್ಲಿ ಬಂದು ಸ್ನಾನ ಮಾಡಿದ್ರೆ ಅವರೆಲ್ಲ ಮಾಡಿದ ಪಾಪ ಪುಣ್ಯ ಎಲ್ಲ ಇದು ನಿವಾರಣೆ. ನಮ್ಮ ಸುತ್ತಮುತ್ತಲಲ್ಲೇ ಇರುವ ನಮಗೆ ಮಾಹಿತಿ ಇರದ ಶತಶತಮಾನದ ಹಿಂದಿನ ಅಪರೂಪದ ಕಥೆಗಳನ್ನ ತನ್ನ ಒಡಲೊಳಗೆ ಇರಿಸಿಕೊಂಡಿರುವ ಕೆಲವು ಅಳಿವಿನಂಚಿನಲ್ಲಿರುವ ಗತಕಾಲದ ನೆನಪುಗಳ ಬಗ್ಗೆ ಅದನ್ನ ಮಾಸುವುದಕ್ಕೆ ಬಿಡದೆ ಅದರ ಜೊತೆಗೆ ಹೆಜ್ಜೆ ಇರಿಸಿದ ಯುವ ಸಮುದಾಯದ ಉತ್ಸಾಹಕ್ಕೆ ಇಂದು ನಾನು ಕೂಡ ಜೊತೆಯಾಗಿ ತೆರಳಿದ್ದು ಸಾವಿರಾರು ವರುಷಗಳ ಇತಿಹಾಸವನ್ನ ಹೊಂದಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಇರ್ದೆ ಗ್ರಾಮದ ಐತಿಹಾಸಿಕ ಪುಣ್ಯಕ್ಷೇತ್ರ ಬೆಂದ್ರು ತೀರ್ಥ ಬಿಸಿ ನೀರಿನ ಬುಗ್ಗೆಗೆ. ಈ ಗ್ರಾಮಕ್ಕೆ ಭೇಟಿ ನೀಡಿದ ಮೊದಲಿಗೆ ಗ್ರಾಮದೇವರಾದ ಶ್ರೀ ವಿಷ್ಣುಮೂರ್ತಿ ದೇವಾಲಯದ ಗೋಪಾಲ ಕ್ಷೇತ್ರಕ್ಕೆ ತೆರಳಿ ಆಶೀರ್ವಾದವನ್ನ ಪಡೆದು ಅಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿರುವ ಕದಿಕೆ ಚಾವಡಿಗೆ ತೆರಳಿ ಅಲ್ಲಿರುವ ದೈವಗಳಿಗೆ ಕೈಮುಗಿದು ಮುಂದೆ ಬಂದಿರುವುದೇ ದಕ್ಷಿಣ ಭಾರತದ ಏಕೈಕ ಬಿಸಿ ನೀರಿನ ಚಿಲುಮೆ. ಇದರಿಂದ ಗಂಟೆಗೆ 1350ರಿಂದ 4600 ಲೀಟರ್ಗಳಷ್ಟು ನೀರು ಚಿಮ್ಮುವ ಹಾಗೂ ಇದರ ಉಷ್ಣಾಂಶ 99ರಿಂದ 100 ಡಿಗ್ರಿ ಫಾರನ್ ಹೀಟ್ ಇರುವ ಬೆಂದ್ರು ತೀರ್ಥದ ಕಡೆಗೆ. ವೈಜ್ಞಾನಿಕವಾಗಿ ಈ ನೀರಿನಿಂದ ಸ್ನಾನ ಮಾಡಿದಲ್ಲಿ ಚರ್ಮರೋಗ ನಿವಾರಣೆ ಆಗುತ್ತದೆ ಎನ್ನುವ ನಂಬಿಕೆ ಇದೆ. ಇವತ್ತಿನ ಸಂಚಿಕೆಯಲ್ಲಿ ಬಹು ಅಪರೂಪದ ಪುಣ್ಯಕ್ಷೇತ್ರ ಬೆಂದ್ರು ತೀರ್ಥದ ಬಗ್ಗೆ ತಿಳಿದುಕೊಂಡು ಬರೋಣ ಬನ್ನಿ. ಇಡೀ ದಕ್ಷಿಣ ಭಾರತದಲ್ಲಿ ಒಂದೇ ಒಂದು ಕಡೆ ಇದೆ, ಅದು ನಮ್ಮ ಪುತ್ತೂರಿನ ಇರ್ದೆಯಲ್ಲೇ ಇದೆ ಅಂತ ಹೇಳಿದಾಗ ಸಾಕಷ್ಟು ಮಂದಿ ಇದರ ಬಗ್ಗೆ ಕೇಳಿರ್ತೀರಿ. ಆದ್ರೆ ಇಲ್ಲಿ ಬಂದು ಇದು ಹೌದಾ ಅಲ್ವಾ ಅಂತ ತಿಳ್ಕೊಂಡಿರೋದಿಲ್ಲ ನೀವು. ಅದಕ್ಕೆ ಬೇಕಾಗಿನೇ ಇಂತಹ ಒಂದು ಅದ್ಭುತವಾದ ನಮ್ಮ ವಿಜ್ಞಾನಕ್ಕೂ ಕೂಡ ಸವಾಲಾಗಿರುವಂತಹ ಈ ಒಂದು ತೀರ್ಥದ ಬಗ್ಗೆ ಇವತ್ತಿನ ಮಾಹಿತಿಯನ್ನು ಕೊಡೋದಕ್ಕೆ ಬಂದಿದ್ದೇನೆ. ನಾನು ಹೇಳೋದು ಮಾತ್ರ ಅಲ್ಲ, ನಾವು ಇಲ್ಲಿ ಇಳಿದಾಗ, ನಾವು ಚಪ್ಪಲಿಯನ್ನು ತೆಗೆದು ಇಳಿದಾಗ ನೀವು ಜಸ್ಟ್ ಬಂದೊಂದು ಫೀಲ್ ಮಾಡಿ ಈ ನೀರನ್ನು ಟಚ್ ಮಾಡಿ ನೋಡಿ, ಇನ್ನೂ ಕೂಡ ಬಿಸಿ ಇದೆ. ಧಾರಾಕಾರ ಮಳೆ ಈ ಸಲ ಹೇಗಿದೆ ಅಂತ ಎಲ್ರಿಗೂ ಗೊತ್ತೇ ಇದೆ. ಈ ಮಳೆಗಾಲದಲ್ಲೂ ಕೂಡ ಈ ನೀರು ಬಿಸಿ ಇರಬೇಕಿದ್ರೆ ಎಷ್ಟು ವಿಶೇಷತೆ ಇಲ್ಲಿದೆ ಅಂತ ಹೇಳೋದು ನಾವು ತಿಳ್ಕೊಳ್ಬೇಕು. ನಮ್ಮ ದೇಹದಲ್ಲಿ ಇರುವಂತಹ ಚರ್ಮದ ಕಾಯಿಲೆಗಳು ಇಲ್ಲಿಯ ನೀರನ್ನ ನಾವು ಪ್ರೋಕ್ಷಣೆ ಮಾಡಿದ್ರು ಆಗ್ಬೋದು ಅಥವಾ ಸ್ನಾನವನ್ನ ಮಾಡಿದ್ರು ಕೂಡ ಕಡಿಮೆ ಆದಂತ ಅದೆಷ್ಟೋ ಉದಾಹರಣೆಗಳಿವೆ. ಹೊಸದಾಗಿ ಮದುವೆಯಾಗಿರುವಂತಹ ದಂಪತಿಗಳು ಜೊತೆಯಾಗಿ ಬಂದು ಒಂದು ತೀರ್ಥ ಸ್ನಾನವನ್ನ ಮಾಡಿ ನಿಮ್ಮ ಒಂದು ಜೀವನ ಕೂಡ ದಾಂಪತ್ಯ ಕೂಡ ಬಹಳ ಚೆನ್ನಾಗಿರ್ತದೆ. ಮಾಡಿರುವ ಪಾಪಕರ್ಮಗಳು ಕೂಡ ದೂರ ಆಗ್ತದೆ ಅಂತ ಹೇಳುವಂಥದ್ದು ಇಲ್ಲಿಯ ವಿಶೇಷತೆ. ನೋಡಿ, ನಾನು ಇಷ್ಟೊತ್ತು ಕಾಲಿಟ್ಟಾಗ ನನ್ನ ಕಾಲೇ ಬಿಸಿ ಆಗ್ತಾ ಇದೆ. ಅಂತಹ ಒಂದು ಪುಣ್ಯವಾಗಿರುವಂತಹ ಕ್ಷೇತ್ರ ಇದು ಬೆಂದ್ರು ತೀರ್ಥ. ಸೊ ಸಮಯ ಮಾಡಿಕೊಂಡು ಬನ್ನಿ. ಬಹಳ ಒಂದು ಅದ್ಭುತವಾದ ಯಾರಿಗೂ ತಿಳಿಯದೇ ಇರುವಂತಹ ಒಂದು ರಹಸ್ಯ ಇಲ್ಲಿದೆ. ಸೊ ಬನ್ನಿ, ಇಲ್ಲಿಯ ಒಂದು ಆಶೀರ್ವಾದವನ್ನ ಪಡ್ಕೊಳ್ಳಿ. ಈ ಒಂದು ಕ್ಷೇತ್ರಕ್ಕೆ ಎಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಬರುವಾಗ ಮೊದಲಿಗೆ ಈ ಕ್ಷೇತ್ರಕ್ಕೆ ಕೆಲವು ದೇವಸ್ಥಾನಗಳ ಅವಿನಾಭಾವ ಸಂಬಂಧಗಳಿದೆ. ಒಂದು ಗೋಪಾಲಕೃಷ್ಣ ದೇವಸ್ಥಾನ ಅಂದ್ರೆ ವಿಷ್ಣುಮೂರ್ತಿ ದೇವಸ್ಥಾನ ಇದೆ. ನೆನಪುದಾರು ಬಿವಿಟಲ್ರಿ ಬಾಜೊಟ್ಟು ಗೊತ್ತು ಬಯಲಾಡಿ ಈ ಕ್ಷೇತ್ರ ಸಂಬಂಧಪಟ್ಟದ ಮುಟ್ಟಲ್ಲ ಆಡಳಿತ ಮಾಡ್ತಾ ಹೋಯ್ತೆ. ಭಾರಿ ಏನು ಪುಟ್ನಂಬಿ ದೇವಸ್ಥಾನ ಭಾರಿ ಅಜೀರ್ಣಾವಸ್ಥೆ ಇತ್ತು. ಆ ಬರ್ತಿಟ್ಟು ಭಾರಿ ತಗ್ಗಿಡಿತ್ತು ದೇವಸ್ಥಾನ.
ಅಂದರೆ ತೋಟದೆಲ್ಲ ಒಳಿತು ಅವಾಗ ಮೂಜಿಸುವುದೇ ಕೂಡಿನ ಜಾಗೆ ಗಡ್ಡು ಇಟ್ಟು ಈ ಮೂಜಿಸುವುದ ನೀರೆಲ್ಲ ಉರುವಣೆ ಬಣ್ಣಾಗ ಮುಳು ಸಾರನೋ ಮಿತ್ತು ಹೂ ಆಡಿ ಮಿತ್ತಲ ಹೂ ಇಂತಾನೆ ಮುಳು ದೇವರು 2 ದಿನ ಮುಜಿನ ಅಂತ ಪೂಜೆ ಜನ ಕಾಲ ಒಂಜಿ ಕಾಲ ಇತ್ತಂಡು ಐದು ಊರದ ಗ್ರಾಮಸ್ಥರ ಸೇರ್ತು ಜಗಳು ಸೇರ್ತು ಇದೊಂದು ಜೀರ್ಣೋದ್ಧಾರ ಮಾಡ್ಕೊಳ್ಳೋ ಉದ್ದೇಶ ಇಟ್ಟು ಮುಳು 1978ನೇ ಸೀಟು ಈ ಅಷ್ಟಮಂಗಲ ಪ್ರಶ್ನೆ ಮಾಡ್ತಂಡು ಆ ಪ್ರಶ್ನೆ ಮಾಡಿದಾಗ ಕಾಲಿಟ್ಟು ಪ್ರಶ್ನೆ ತೋಜಿನ ಜನ ಮುಳು ದೇವರನ್ನ ಅಜೀರ್ಣಾವಸ್ಥೆ ಆತಂದು ಇನ್ನು ಜೀರ್ಣೋದ್ಧಾರ ಮಾಡ್ಬೋದು ಈ ಕ್ಷೇತ್ರ ಭಾರಿ ಪವಿತ್ರವಾಯಿನ ಮುಳು ದುಂಬದ ಕಾಲೋಡು ಕಣ್ಣು ಮಾರಿಸಿಲ್ಲ ಶಿಷ್ಯರು ಬಂದಾಗ ಪೆತ್ತಲ ಪಿಲ್ಲ ಒಟ್ಟಿಗೆ ನಿಂತುಂಡು ಆ ಕಾಲಿಟ್ಟು ಅಗಲ ಮುಳು ವನಸ್ವಾಮಿ ಪೆರಬಾಡದು ಋಷಿಕಲ್ನಾಗಲು ದೇವಸ್ಥಾನ ಮಾಡ್ತಿರೋದಂತೂ ಇತಿಹಾಸ ಹೋಯ್ತು ಇವತ್ತು ನಿಮಗೆ 5 ತೂಕ 70 ತೂಕಗಳು ಅಷ್ಟಮಗಳ ಕಾಲದಿಂದ ಕರೀತು 5 ತೂಕ ಜೀರ್ಣೋದ್ಧಾರ ಹಿರಿಯಾಗಲು ಸೇರ್ತು ಗ್ರಾಮಸ್ಥರ ಸೇರ್ತು ಜೀರ್ಣೋದ್ಧಾರ ಶುರು ಮಾಡ್ತಾರೆ 10 ವರ್ಷ ಒಟ್ಟು ಜೀರ್ಣೋದ್ಧಾರ ಓಡಿ ಎತ್ತಂಡು ಮತ್ತು ಅವು ವರ್ಷ ಸ್ವಲ್ಪ ಅಡ್ಡೇಟು ಮುಳು ಜೀರ್ಣೋದ್ಧಾರ ಬಂದು ಆತು ಬ್ರಹ್ಮಕಲಶ ನಡತ್ತಂಡು 5 ತೂಕ ಕೆಲವು ಜನಕ್ಕಳು ಅದುಂಬದ ಆಡಳಿತದಾಗಲ್ಲ ಪರಪದ ಪತ್ರ ಆಡಳಿತದಾಗಲ್ಲ ಒಂದು ಒಟ್ಟಿಗೆ ಬೇಲೆ ಮಾಡಿ ತೋದಿತ್ತು ಕಾಲು ದೇವಸ್ಥಾನ ಮಾಡ್ತಿದ್ರು ಆ ಕಾಲದ ಬೈ ತೂಕ ಒಂದು ರಾಜಾಂಗಣ ಒಂದು ಅಲ್ಲ ಇದ್ದಾಂಡು 5 ತೂಕ ಎಂಗಳ ಹೊಸ ಕಮಿಟಿ ಬರ್ತದೆ ಈ ರಾಜಾಂಗಣ ಆಗ್ತದೆ ಹೇಗೆ ಸುತ್ತು ಮಾಡುವಂಥದ್ದು ಜೀರ್ಣೋದ್ಧಾರ ಮಾಡ್ತದ್ದು ಇತ್ತ ಈ ಪರಿಸ್ಥಿತಿ ಇದು ಅಂತಂದು ಅಲ್ಲಿಗೆ ಹೋದ್ವಿ. ಮತ್ತೊಂದು ಕದಿಕೆ ಚಾವಡಿ ಅಂತ ಇದೆ, ಅಲ್ಲಿಗೆ ಹೋಗಿ ಬಂದ್ವಿ. ಇದೆಲ್ಲ ಆದಾಗ ಬೆಂದ್ರು ತೀರ್ಥಕ್ಕೆ ಬಂದಿದ್ದೇವೆ. ಪ್ರಕಾಶ್ ರೈ ಅವರಿದ್ದಾರೆ. ಸರ್ ನಮಸ್ತೆ. ಅವರೇ ನಾನು ಇಲ್ಲಿ ಇವತ್ತು ಬರೋದಕ್ಕೆ ಕಾರಣ. ಹಾಗೇನೆ ಧನ್ಯರಾಜ್ ಅವರು, ಹಾಗೇನೆ ಶಿವಾಜಿ ಅಂತ ಹೇಳುವಂತ ಒಂದು ಬಹಳ ಒಂದು ಅದ್ಭುತವಾದ ತಂಡ ಇದೆ ಇಲ್ಲಿ. ಸೊ ಅವರ ಮೂಲಕ ಇಲ್ಲಿ ಸ್ವಚ್ಛತೆ ಎಲ್ಲ ನಡೀತಾ ಇದೆ. ಆ ಎಲ್ಲ ಹುಡುಗರಿದ್ದಾರೆ. ಸೊ ಹಾಗಿದ್ರೆ ಬೆಂದ್ರು ತೀರ್ಥಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಕ್ಷೇತ್ರಾಧಿಪತಿ ಶ್ರೀ ವಿಷ್ಣುಮೂರ್ತಿಯನ್ನು ಧ್ಯಾನಿಸುತ್ತಾ ಹಾಗೆ ಸ್ಥಳ ದೈವಗಳನ್ನು ಧ್ಯಾನಿಸುತ್ತಾ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮೊದಲಾಗಿ ಕಣ್ವ ಮಹರ್ಷಿಗಳ ಕಾಲದಲ್ಲಿ ಹುಲಿ ದನ ಒಟ್ಟಿಗೆ ವಾಸ ಮಾಡ್ತಾ ಇದ್ದಂತಹ ಜಾಗ ತುಂಬ ಪವಿತ್ರವಾದ್ದು ಅಂತ ಹೇಳಿ ಅಲ್ಲಿ ಈ ವಿಷ್ಣು ಮೂರ್ತಿ ದೇವಸ್ಥಾನ ಉದ್ಭವ ಆಯಿತು. ಹಾಗೆ ಈ ಬೆಂದ್ರ ತೀರ್ಥ ಇದು ಮತ್ತೆ ಒಂದೇ ಸರಳ ರೇಖೆಯಲ್ಲಿ ಮುಂದೆ ಕದಿಕೆ ಚಾವಡಿ ಅಂಥೇಳಿ ನಮ್ಮ ಗ್ರಾಮ ದೈವಗಳ ಸ್ಥಾನ, ಇದು ಮೂರು ಒಂದೇ ಸರಳ ರೇಖೆಯಲ್ಲಿದೆ. ಇದು ಪರಸ್ಪರ ಒಂದು ಸಂಬಂಧ ಇರುವಂತಹ ಜಾಗಗಳು. ಹಾಗೆ ಇಲ್ಲಿ ಇದರ ಮಧ್ಯೆ ಅದು ಸರಳ ರೇಖೆಯಲ್ಲೇ ಬರ್ತದೆ. ಇಲ್ಲಿ ಈ ಸೀರೆ ನದಿಯ ಸಂಗಮ ಸ್ಥಾನ, 3 ಸಣ್ಣ ಸಣ್ಣ ನದಿಗಳು ಸೇರಿ ಇಲ್ಲಿಂದ ದೊಡ್ಡ ನದಿಯಾಗಿ ಇದು ಮುಂದೆ ಸಿರಿಯಾದಲ್ಲಿ ಸಮುದ್ರ ಸೇರ್ತದೆ. ಇಲ್ಲಿ ತೀರ್ಥ ಸ್ನಾನ ಮಾಡಿ ಈ ತೀರ್ಥ ಅಮಾವಾಸ್ಯೆ ದಿವಸ ವಿಶೇಷವಾಗಿ ವಿಷ್ಣು ಮೂರ್ತಿಯ ಸೇವೆ ಮಾಡಬೇಕು ಅಂತ ಹೇಳಿ ಪದ್ಧತಿ. ಆದರೆ ಈ ತೀರ್ಥ ಅಮಾವಾಸ್ಯೆ ಅಂತ ಹೇಳೋದು ಮಳೆಗಾಲದಲ್ಲಿ ಬರ್ತದೆ. ಆವಾಗ ಇಲ್ಲಿ ಸಂಪರ್ಕ ಸೇತುವೆಗಳಲ್ಲಿ ಇರಲಿಲ್ಲ, ಹೋಗಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಪೂಜೆಯವರು ಇಲ್ಲೇ ಬಂದು ದೇವರ ಪ್ರಸಾದ ಕೊಡ್ತಾಯಿದ್ರು. ಈಗಲೂ ಅದು ಮುಂದುವರಿತಾ ಇದೆ. ತೀರ್ಥ ಅಮಾವಾಸ್ಯೆ ದಿವಸ ಎಲ್ಲರೂ ನದಿಯಲ್ಲಿ ಮೊದಲು ಸ್ನಾನ ಮಾಡಿ ಆಮೇಲೆ ಇದರಲ್ಲಿ ಸ್ನಾನ ಮಾಡುವಂಥದ್ದು. 3 ಸಲ 3 ಸುತ್ತು ಬಂದು 3 ಮುಳುಗ ಹಾಕುವಂಥದ್ದು. ಹಾಗೆ ಮಾಡಿದರೆ ಸಾಮಾನ್ಯ ಚರ್ಮ ವ್ಯಾಧಿಗಳೆಲ್ಲ ದೂರ ಆಗ್ತದೆ. ವಿಶೇಷವಾಗಿ ಮೈಯಲ್ಲಿ ಕಜ್ಜಿ ಬರ್ತದಲ್ಲ ಅದೆಲ್ಲ ದೂರ ಆಗ್ತದೆ. ಇದರ ನೀರಿನಲ್ಲಿ ಗಂಧಕದ ಅಂಶ ಉಂಟು. ಒಳಗೆ ಗಂಧಕದ ಓರ್ ಅಥವಾ ಏನು ಹೇಳ್ತೇವೆ ನಾವು ಅದಿರು ಇದೆ. ಅದರಿಂದಾಗಿ ನೀರಿಗೆ ಅದು ಸಂಪರ್ಕ ಆಗಿ ಮಧ್ಯ ರಂಧ್ರದಲ್ಲಿ ಅದು ಮೇಲೆ ಹೇಳುವಾಗ ಕೆಮಿಕಲ್ ರಿಯಾಕ್ಷನ್ ಆಗಿ ಗುಳ್ಳೆಗಳು ಬರ್ತದೆ. ಅದೇನು ಕುದಿಯುವಂಥದ್ದಲ್ಲ. ಇದರ ಉಷ್ಣತೆ 39 ಡಿಗ್ರಿ ಸೆಂಟಿಗ್ರೇಡ್ ಅಂದರೆ 106 ಡಿಗ್ರಿ ಫ್ಯಾರನ್ಹೀಟ್.
ಅದು ಮಳೆಗಾಲ ಬೇಸಿಗೆಯಲ್ಲಿ ಕೂಡ ಇರ್ತದೆ. ಈಗಲೂ ಸಾಮಾನ್ಯ ಅದೇ ಉಷ್ಣತೆ ಇರ್ತದೆ. ನೀರು ತುಂಬಿ ನಿಂತರೆ ಸ್ವಲ್ಪ ತಣ್ಣಗೆ ಅಂತ ಅನಿಸ್ತದೆ. ನೀರು ಹರಿತಾ ಇದ್ದರೆ ನದಿಯಲ್ಲಿ ಕಡಿಮೆ ಇದ್ದಿಲ್ಲಿ ಈಗ ಅದೆಲ್ಲ ಅದರ ಕಟ್ಟಪಣಿ ಎಲ್ಲ ಅದರ ಕಟ್ಟ ಈ ದಂಡೆ ಎಲ್ಲ ತುಂಬ ಹಳತು, 100-150 ವರ್ಷ ಹಿಂದಿಂದು. ಅದರಲ್ಲಿ ನೀರು ಎಲ್ಲ ಹೋಗ್ತದೆ. ಹಾಗಾಗಿ ನೀರು ತುಂಬಿ ನಿಂತರೆ ಅದು ತಣ್ಣದ ಹಾಗೆ ಕಾಣ್ತದೆ. ಇಲ್ಲಿ ಮೊದಲು ಅಣೆಕಟ್ಟಿನಲ್ಲಿ ನೀರು ತುಂಬಿಸ್ತಾ ಇದ್ದಾಗ ಕೂಡ ಅದು ತಣ್ಣಗೆ ಅಂತ ಅನಿಸ್ತಾ ಇರ್ತದೆ. ನೀರು ಒಟ್ಟು ಹರಿಬೇಕು, ಓವರ್ಫ್ಲೋ ಆಗಬೇಕು. ಹಾಗಿದ್ರೆ ಅದು ಆ ಮಾಮೂಲಿ ಬಿಸಿ ಕಾಣ್ತದೆ. ಹಾಗೆ ಬೇಸಿಗೆಯಲ್ಲಿ ಒಂದು ಸ್ವಲ್ಪ ಸಮಯ ನೀರು ಇರೋದಿಲ್ಲ, ಡ್ರೈ ಆಗ್ತದೆ. ಪುನಃ ಮಳೆಗಾಲದಲ್ಲಿ ನೀರು ತುಂಬಿಕೊಳ್ತದೆ. ಹೊರತೆ ಆದಾಗ ನೀರು ಮೊದಲಿನ ಹಾಗೆ ಅದು ಬಿಸಿ ಆಗ್ತದೆ. ಹಾಗೆ ಪಕ್ಕದಲ್ಲಿ ಕದಿಕೆ ಚಾವಡಿ ಅಂತ ಹೇಳಿದೆ. ಕಿನ್ನಿಮಾಣಿ ಪೂಮಾಣಿ ದೈವಗಳು, ಹಾಗೆ ಹುಲಿಭೂತ ಅಂತ. ಅದು ಫೆಬ್ರವರಿ 2ನೇ ತಾರೀಕಿನಲ್ಲಿ ದೇವಸ್ಥಾನದಲ್ಲಿ ಜಾತ್ರೆ ಆದರೆ 2-3ಕ್ಕೆ ಅಲ್ಲಿ 4ನೇ ತಾರೀಕಿಗೆ ಪುನಃ ಭಂಡಾರ ಬಂದು ಇಲ್ಲಿ 5-6-7ಕ್ಕೆ ಅದು ಜಾತ್ರೆ ಆಗ್ತದೆ. ತೀರ್ಥಾಮಾವಾಸ್ಯೆ ದಿವಸ ನವ ವಧೂವರರು, ಹೊಸದಾಗಿ ಮದುವೆ ಆದವರು, ಅವರು ಇದರಲ್ಲಿ ಸ್ನಾನ ಮಾಡೋದು ಒಂದು ಪದ್ಧತಿ. ಲೋಕಲ್ ಜನ ಎಲ್ಲ ಬರ್ತಾರೆ. ಸುಮಾರು 1-1.5 ಜನ ಸಾಮಾನ್ಯವಾಗಿ ಬರ್ತಾಯಿದ್ರು ಹಿಂದೆ. ಅಮರನಾಥ್ ಶೆಟ್ಟರು ಪ್ರವಾಸೋದ್ಯಮ ಇಲಾಖೆಯ ಮಂತ್ರಿ ಆಗಿರುವಾಗ ಇದನ್ನು ಸ್ವಲ್ಪ ಜೀರ್ಣೋದ್ಧಾರ ಮಾಡಿದರು. ನೋಡಿ, ಅಲ್ಲಿ ಕಾಣ್ತದೆ 3 ಸ್ಟೆಪ್ಸು. ಅದು ಆ ಕಾಲದಲ್ಲಿ ಮೇಲೆ ಬಂದದ್ದು. ಅದರ ಹಿಂದಿಂದು ಸುಮಾರು 150 ವರ್ಷ ಹಿಂದೆ ಬೀರು ಭಂಡಾರಿಗಳು ಅಂತ ಹೇಳಿ ಅವರು ಈ ಜಾಗದ ಅವರು ಅದನ್ನು ಕಟ್ಟಿಸಿದ್ದು. ಅದರ ಮೊದಲು ಒಂದು ಕೆಸರು ಕೊಳದಾಗಿ ಇತ್ತಷ್ಟೇ. ಹಾಗೆ ಆವಾಗ ಈ ಕಟ್ಟಡಗಳೆಲ್ಲ ಆಗಿತ್ತು. ಹಾಗೆ ಅದರ ನಂತರ ಈಗ ಒಂದು ಬಂಗ್ಲೆ ಅಂಥೇಳಿ ಅಲ್ಲಿ ಪ್ರವಾಸಿಗಳಿಗೆ ಅಂಥೇಳಿ ಒಂದು ಕಟ್ಟಡ ಮಾಡಿದರು. ಅದನ್ನು ಕೂಡ ಓಪನಿಂಗ್ ಸೆರೆಮನಿ ಮಾಡಲಿಲ್ಲ. ಹಾಗೆ ಇಲ್ಲೀಗ ಸ್ಥಳೀಯ ಸಂಘ ಸಂಸ್ಥೆಗಳು 6-7 ಸಂಘ ಸಂಸ್ಥೆಗಳು ಸೇರಿಕೊಂಡು ನಿನ್ನೆ ತಾನೇ ಇದನ್ನು ಸ್ವಚ್ಛ ಎಲ್ಲ ಬಲ್ಲೆ, ಹುಲ್ಲು, ಕೆಸರು, ನದಿಯಿಂದ ನೀರು ಮೇಲೆ ಬಂದು ಉಕ್ಕಿ ಹರಿದಾಗ ಎಲ್ಲ ಕೆಸರು ತುಂಬುತ್ತದೆ. ಅದನ್ನೆಲ್ಲ ತೆಗೆದು ಸ್ವಚ್ಛ ಮಾಡಿದ್ದಾರೆ. ಹಾಗೆ ಕೆಲವು ವರ್ಷಗಳಿಂದ ಅವರು ಮಾಡ್ತಾ ಇದ್ದಾರೆ. ಒಳ್ಳೆಯ ಕೆಲಸ ಅದು. 1960ನೇ ಇಸವಿಯಲ್ಲಿ ನಾನು 3ನೇ ಕ್ಲಾಸ್ನಲ್ಲಿರುವಾಗ ನಮ್ಮ ಕುಂಜುಮಲಿ ದರ್ಬೆ ಶಾಲೆಯಿಂದ ಅಧ್ಯಾಪಕರ ನೇತೃತ್ವದಲ್ಲಿ ನಾವು ನಡೆದುಕೊಂಡು 6 ಕಿಲೋಮೀಟರ್ ಪ್ರವಾಸ ಬಂದು ಇಲ್ಲಿ ಅಶ್ವತ್ಥ ಮರ ಸತ್ತಿತ್ತು. ನಮ್ಮ ಗುರುಗಳು ಅದನ್ನು ನಟ್ಟದ್ದು 60ನೇ ಇಸವಿಯಲ್ಲಿ. ಹಾಗೆ ಈಗ ಅದಕ್ಕೆ 65 ವರ್ಷ ಆಯಿತು ಆ ಮರಕ್ಕೆ. ಇದಕ್ಕೆ ನಾನು ಒಬ್ಬ ಸಾಕ್ಷಿ. ನಾನು ಅದರಲ್ಲಿ ತಂಡದಲ್ಲಿ ಇದ್ದೆ 3ನೇ ಕ್ಲಾಸ್ನಲ್ಲಿ. ನನಗೆ ಬರಲಿಕ್ಕೆ ಸಾಧ್ಯ ಇಲ್ಲ, ನಿನಗೆ ಕಷ್ಟ ಆದಿತ್ತು, ಯಾಕಂದರೆ ನಡ್ಕೊಂಡು ಬರಬೇಕು, ನೀವು ಕಷ್ಟ ಆದಿತ್ತು ಅಂತೆಲ್ಲ ಹೇಳಿದರು ಅಧ್ಯಾಪಕರು. ಇಲ್ಲ, ನಾನು ಬಂದೇ ಬರ್ತೇನೆ ಅಂತೇಳಿ ಸ್ವಲ್ಪ ಹಠ ಹಿಡಿದು ಬಂದದ್ದು. ಆವಾಗ ಇಲ್ಲಿ ನಮ್ಮ ಪಟೇಲರು, ಶ್ರೀನಿವಾಸ ರೈಗಳು, ಗ್ರಾಮ ಸೇವಕರು, ಗ್ರಾಮದ ಅಧಿಕಾರಿಗಳು, ಅವರು ನಮಗೆ ಇದೆಲ್ಲ ಗದ್ದೆಗಳಾಗಿತ್ತು. ಅವಾಗ ನಮಗೆ ಒಂದು ಊಟದ ವ್ಯವಸ್ಥೆ ಎಲ್ಲ ಮಾಡಿದರು. ಇಲ್ಲಿ ಬರಲಿಕ್ಕೆ ಗದ್ದೆ ಹುಣಿಯಲ್ಲಿ ಸಪೂರ ದಾರಿಯಲ್ಲಿ ಬರಬೇಕು, ಬಹಳ ಕಷ್ಟ ಇತ್ತು, ಎಲ್ಲ ಬಲ್ಲೆ ತುಂಬಿಕೊಂಡಿತ್ತು. ಆಮೇಲೆ ಇದರ ಜೀರ್ಣೋದ್ಧಾರ ಅಮರನಾಥ ಶೆಟ್ಟರ್ ಕಾಲದಲ್ಲಿ ಆಗಿರುವಾಗ ಗಣೇಶ ರೈಗಳು 1 ಕಿಲೋಮೀಟರ್ ದೂರ 2 ಎಕರೆಯಷ್ಟು ಜಾಗ ಫ್ರೀಯಾಗಿ ಅವರು ಕೊಟ್ಟಿದ್ದಾರೆ. ಹಾಗೆ ಎಲ್ಲ ಲೋಕಲ್ ಜನರ ಸಹಕಾರದಲ್ಲಿ ಸದ್ಯ ಈ ಬೆಂದತೀರ್ಥ ಇದೆ. ನಿನ್ನೆಯ ದಿವಸ ಈ ಎಲ್ಲ ಯಂಗ್ಸ್ಟರ್ಸ್ ಬಂದು ಶ್ರಮದಾನ ಮಾಡಿದ್ದು ಬಹಳ ಸಂತೋಷ ಕೊಟ್ಟಿದೆ. ಅವರು ಮುಂದಿನ ಪೀಳಿಗೆಯವರಿಗೆ ಇದನ್ನು ಇದೇ ರೀತಿ ಹಸ್ತಾಂತರಿಸಬೇಕು ಅಂತೇಳಿ ನಾನು ನಿನ್ನೆ 1-2 ಮಾತು ಹೇಳಿದ್ದೆ ಅವರ ಹತ್ರ. ಇದು ನನ್ನ ಹೆಸರು ಪ್ರಕಾಶ್ ಬೈಲಾಡಿ. ನಾನು ಇಲ್ಲಿ ನಮ್ಮ ವಿರುದ್ಧ ದೇವಸ್ಥಾನ ಹತ್ತಿರ ಇರೋದು. ಇಲ್ಲಿ ಈಗ ಇದರ ಹಿನ್ನೆಲೆ ಬಗ್ಗೆ ಎಲ್ಲ ನಮ್ಮ ಸುಬ್ರಹ್ಮಣ್ಯ ಭಟ್ರು ಮತ್ತು ಇಲ್ಲಿಯ ದೇವಸ್ಥಾನ ಆಡಳಿತ ಮುಖ್ಯಸ್ಥ ವಿಠಲ್ ರೈ ಅವರು ಹೇಳಿದರು. ನಾನು ಇಲ್ಲಿಯ ಅಭಿವೃದ್ಧಿಯ ಬಗ್ಗೆ ಮಾತಾಡ್ತಿದ್ದೇನೆ. ಇದು ಅವತ್ತು ಇದು ಜನತಾದಳ ಸರ್ಕಾರ ಇರುವಾಗ ನಮ್ಮ ಇದು ಅಮರನಾಥ ಶೆಟ್ಟರು ಇದು ಪ್ರವಾಸೋದ್ಯಮ ಇಲಾಖೆಯ ಸಚಿವರಾಗಿದ್ದರು. ಆವತ್ತಲ್ಲಿ ಇದು ತುಂಬ ಇದು ಅಭಿವೃದ್ಧಿ ಹೊಂದಿದೆ. ಅದರ ನಂತರ ಇದು ಯಾವ ಸರ್ಕಾರ ಬಂದರೂ ಇದರ ಅಭಿವೃದ್ಧಿ ಬಗ್ಗೆ ಯಾರು ಇದು ಚಿಂತೆ ಮಾಡೋದಿಲ್ಲ. ಈಗ ಅಭಿವೃದ್ಧಿ ಆಗದೆ ಭಾಳ ಇಲ್ಲಿ ಬರುವಂಥ ಪ್ರವಾಸೋದ್ಯಮಗಳಿಗೆ ಭಾಳ ತೊಂದರೆ ಆಗ್ತಾ ಉಂಟು. ನಾವು ಒಂದೇ ಒಂದು ವಿನಂತಿ ಮಾಡ್ತಿದ್ದೇವೆ ಏನಂದರೆ ಇಲ್ಲಿ ಈ ಬೆಂದಿರ್ತೀರ್ಥ ಒಂದು ಅಭಿವೃದ್ಧಿ ಹೊಂದಬೇಕು.
ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿ ಏಕೈಕ ಒಂದು ಬಿಸಿ ನೀರು ಇರುವಂತಹ ಒಂದು ಜಾಗ ಇದು. ಈಗ ಏನಂದರೆ ಇದು ಸರ್ಕಾರದ ಮಟ್ಟದಲ್ಲಿ ಇದು ಮೂಲೆ ಗುಂಪು ಆಗಿದೆ. ಇನ್ನು ಅಭಿವೃದ್ಧಿ ಪಡಿಸಬೇಕಾದ್ರೆ ಇಲ್ಲಿ ನಮ್ಮ ಮೊದಲಾಗಿ ನಮ್ಮ ವಿಷ್ಣುಮೂರ್ತಿ ದೇವಾಲಯಕ್ಕೂ ಮತ್ತು ಬೆಂದಿರ್ತಕ್ಕೂ ಅನನ್ಯ ಸಂಬಂಧವಿದೆ. ಅಲ್ಲಿ ದೇವಸ್ಥಾನದಲ್ಲಿ ಜಾತ್ರೆ ಆಗಬೇಕಾದ್ರೆ ಇಲ್ಲಿಂದ ನಾವು ಅಲ್ಲಿ ತಂತಿರ್ಲ ಮತ್ತು ಇದು ಪೂಜೆ ಬಂದು ಇಲ್ಲಿಂದ ತೀರ್ಥ ತಗೊಂಡು ಹೋಗಿ ಅಲ್ಲಿ ದೇವರಿಗೆ ಅಭಿಷೇಕ ಆದ ಮೇಲೆ ಮತ್ತೆ ಅಲ್ಲಿ ಜಾತ್ರೆ ಆಗ್ತದೆ. ಅಷ್ಟೊಂದು ಹಿನ್ನೆಲೆ ಇರುವಾಗ ಇದಕ್ಕೆ ಹಿನ್ನೆಲೆ ಇರುವಾಗ ಇದು ಏನೋ ಒಂದು ಅಭಿವೃದ್ಧಿಯಲ್ಲಿ ಭಾಳ ಹಿಂದೆ ಉಂಟು. ಇಲ್ಲಿ ಅಭಿವೃದ್ಧಿ ಹೊಂದಬೇಕಾದ್ರೆ ನಾವು ಇಲ್ಲಿ ಬೆಂದಿರ್ತಿದ್ದರಿಂದ ಮೊದಲಾಗಿ ವಿಷ್ಣು ದೇವಾಲಯಕ್ಕೆ ಒಂದು ಸಂಪರ್ಕ ಆಗಬೇಕು. ಸಂಪರ್ಕ ಆಗಬೇಕಾದ್ರೆ ಇಲ್ಲಿ ಒಂದು ವೆಂಟೆ ಡ್ಯಾಮ್ ಮಾಡಿ, ಈ ವೆಂಟೆ ಡ್ಯಾಮಲ್ಲಿ ಅದೇ ಈಗ ಆ ಕಡೆ ಒಂದು ತೂಗು ಸೇತುವೆ ಉಂಟು, ಈಗ ಸಂಪರ್ಕ ಆಗ್ತದೆ. ಇದನ್ನು ಒಂದು ಪ್ರವಾಸೋದ್ಯಮ ಇಲಾಖೆಯಲ್ಲಿ ನಾನು ಮಾನ್ಯ ಶಾಸಕರಲ್ಲಿ ಮತ್ತು ನಮ್ಮ ಸಂಸದರಲ್ಲಿ ಒಂದು ವಿನಂತಿ ಮಾಡಿಕೊಳ್ಳೋದೇನೆಂದರೆ ಇದನ್ನು ಆದಷ್ಟು ಬೇಗ ಒಂದು ಅಭಿವೃದ್ಧಿ ಪಡಿಸುವ ಹಾಗೆ ಮಾಡಬೇಕು. ವೆಂಟೆ ಡ್ಯಾಮ್ ಮಾಡಿ ಅಲ್ಲಿ ಒಂದು ಕಾರಂಜಿ ವ್ಯವಸ್ಥೆ ಮಾಡಿ ಮತ್ತು ಒಂದು ಬೋಟಿನ ವ್ಯವಸ್ಥೆ ಮಾಡಿದರೆ ಇಲ್ಲಿ ಪ್ರವಾಸೋದ್ಯಮರು ಹೆಚ್ಚು ಬರುವಂಥ ಒಂದು ಕಾರಣ ಉಂಟು. ಈಗ ಇಲ್ಲಿ ವ್ಯವಸ್ಥೆ ಏನಿಲ್ಲದೆ ಈ ಭಾಳ ಕುಂಠಿತವಾಗಿದೆ. ಆದಷ್ಟು ಇಲ್ಲಿ ನೋಡಿ, ಈಗ ಒಂದು 5-6 ವರ್ಷದಲ್ಲಿ ಇಲ್ಲಿ ಒಂದು ಶಿವಾಜಿ ಒಂದು ಯುವ ಸೇನೆ ಉಂಟು. ಇದರಲ್ಲಿ ಒಂದು 50ರಿಂದ 70 ಒಳ್ಳೆ ಯುವಕರಿದ್ದಾರೆ. ಆ ಯುವಕರು ಬಂದು ವರ್ಷದಲ್ಲಿ ಒಂದು 4-5 ಸಲ ಬಂದು ಈ ಬೆಂದಿರ್ತವನ್ನು ಈಗ ಒಂದು ಉತ್ತಮ ಒಂದು ಸ್ವಚ್ಛದಾಗಿ ಇಟ್ಕೊಂಡು ಅಲ್ಲಿ ಭಾಳ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ಕೊಂಡಿದ್ದಾರೆ. ಈಗ ಅವರು ಇದ್ದ ಕಾರಣ ಮಾತ್ರ ಇಲ್ಲಿ ಒಂದು ಸ್ವಚ್ಛತೆ ಉಂಟು, ಅಲ್ಲಾದರೆ ಏನೂ ಇದು ಸ್ವಚ್ಛತೆ ಇಲ್ಲ. ಕಳೆದ ಹಲವು ವರ್ಷಗಳಿಂದ ಒಂದು ಸರ್ಕಾರದಿಂದ ಇಲ್ಲಿ ಒಂದು ಕಾವಲುಗಾರರಾಗಿ ಒಂದು ನೇಮಿಸಿದ್ದೆವು. ಅದನ್ನು ಆಟೋಮೆಟಿಕ್ ಆಗಿ ಆ ಸರ್ಕಾರದವರು ಆ ಕಾವಲುಗಾರವನ್ನು ಕ್ಯಾನ್ಸಲ್ ಮಾಡಿ ಅವ್ರಿಗೇನು ಇಲ್ಲಿ ಪೋಸ್ಟ್ ಇಲ್ಲದಾಗಿ ಮಾಡಿದರು. ಅಷ್ಟರವರೆಗೆ ಸ್ವಲ್ಪ ಇತ್ತು. ಕಳೆದ ಒಂದು 10 ವರ್ಷದಿಂದ ಅಲ್ಲಿ ಅಭಿವೃದ್ಧಿ, ಇಲ್ಲಿಯ ಸ್ವಚ್ಛತೆ ಬಗ್ಗೆ ಏನಿಲ್ಲ. ಈಗ ಶಿವಾಜಿ ಯುವ ಸೇನೆಯವರು ಬಂದು ಭಾಳ ಒಂದು ಉತ್ತಮವಾಗಿ ಅವರ ಒಂದು 70 ಜನ ಯುವಕರ ಒಂದು ಶ್ರಮಪಟ್ಟು ವರ್ಷ ಪ್ರತಿ ಒಂದು 4-5 ಸಲ ಬಂದು ಇದರ ಸ್ವಚ್ಛತೆ ಬಗ್ಗೆ ಮತ್ತು ಈ ಬೆಂದಿರ್ತ ಬಗ್ಗೆ ಭಾಳ ಒಂದು ಗಮನ ಕೊಟ್ಟು ಈ ಬೆಂದಿರ್ತ ಒಂದು ಅಭಿವೃದ್ಧಿ ಹೊಂದಬೇಕು ಎಂಬ ಒಂದು ಚಿಂತನೆ ಇಟ್ಕೊಂಡು ಅವರು ಭಾಳ ಉತ್ತಮ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಆ ದೇವರು ವಿಷ್ಣುಮೂರ್ತಿ ಒಳ್ಳೆಯದು ಮಾಡಲಿ. ಆದಷ್ಟು ಬೇಗ ಇಲ್ಲಿ ಒಂದು ಮಾನ್ಯ ಶಾಸಕರಲ್ಲಿ ವಿನಂತಿ ಏನಂದರೆ ಒಂದು ವೆಂಟೆ ಡ್ಯಾಮ್ ಮಾಡಿ, ಇಲ್ಲಿ ಒಂದು ಕಾರಂಜಿ ವ್ಯವಸ್ಥೆ ಮಾಡಿ, ಒಂದು ಬೋಟಿನ ವ್ಯವಸ್ಥೆ ಮಾಡಿ ಈ ಪ್ರವಾಸೋದ್ಯಮರು ಇಲ್ಲಿ ಬರುವಂಥ ಹಾಗೆ ಮಾಡಬೇಕು. ಈ ಬೆಂದಿರ್ತ ಒಂದು ಅಭಿವೃದ್ಧಿ ಹೊಂದಬೇಕು. ಹಾಗೆ ಇರ್ದೆ ಜಂಕ್ಷನ್ ಇಲ್ಲಿ ಒಂದು 2 ಕಿಲೋಮೀಟರ್ ಉಂಟು. ಈ ರಸ್ತೆ ಬಗ್ಗೆ ಸ್ವಲ್ಪ ಮುತುವರ್ಜಿ ವಹಿಸಿ ಈ ರಸ್ತೆ ಸ್ವಲ್ಪ ಅಗಲೀಕರಣ ಮಾಡಿ ಈ ಕದಿಕೆ ಜಾವಾಡಿ ಈ ಬೆಂದಿರ್ತೀರ್ಥ ವಿಷ್ಣು ದೇವನ ಆದಷ್ಟು ಬೇಗ ಅಭಿವೃದ್ಧಿ ಹೊಂದುವಾಗಿ ಮಾಡಬೇಕು. ಈ ನಮ್ಮ ಶಿವಾಜಿ ಯುವ ಸೇನೆಗೆ ನಮ್ಮ ಸಂಪೂರ್ಣ ಸಹಕಾರವನ್ನು ಇತ್ತು. ಅವರು ಮಾಡುವಂಥ ಕೆಲಸಕ್ಕೆ ನಮ್ಮೆಲ್ಲ ಸಹಕಾರ ಕೊಟ್ಟು ಆದಷ್ಟು ಒಂದು ಅಭಿವೃದ್ಧಿ ಹೊಂದುವಾಗಿ ಮಾನ್ಯ ಶಾಸಕರು ಮತ್ತು ಸಂಸದರಲ್ಲಿ ಎಲ್ಲ ವಿನಂತಿ ಮಾಡಿಕೊಳ್ತೇನೆ. ನಮಸ್ಕಾರ. ಧನ್ಯರಾಜ್ ಬಿ ಅಂತ ಬಾಳೆಹೆತ್ಲು. ವಿಶೇಷ ಅಂದರೆ ಬೆಂದಿರ್ತೀರ್ಥ ಹೆಸರೇ ಸೂಚಿಸುವಂತೆಯೇ ಒಂದು ಬಿಸಿ ನೀರಿನ ತಾಣ, ದಕ್ಷಿಣ ಭಾರತದ ಏಕೈಕ ಬಿಸಿ ನೀರಿನ ತಾಣ ಮತ್ತು ಚಿಲುಮೆ ಅಂತಲೇ ಹೆಸರುವಾಸಿಯಾಗಿದೆ. ಹಲವಾರು ಇತಿಹಾಸವನ್ನು ಹೊಂದಿರುವಂತಹ ಈ ಒಂದು ಕ್ಷೇತ್ರವು ಒಂದಿಷ್ಟು ಕೆಲವು ವರ್ಷಗಳಿಂದ ಒಂದು ಅವನತಿಯತ್ತ ಸಾಗುವತ್ತ ಒಂದು ತಲೆ ಎತ್ತಿ ನಿಂತಿತ್ತು. ಆದರೆ ಇದೀವಾಗ ಇತ್ತೀಚಿನ ಒಂದಿಷ್ಟು ವರ್ಷಗಳಲ್ಲಿ ಈ ಒಂದು ಪುಣ್ಯ ತಾಣವು ಅದರ ಹಿನ್ನೆಲೆಯಲ್ಲಿ ಒಂದಿಷ್ಟು ಪ್ರಚಾರವನ್ನು ಪಡೆಯುವ ಮುಖಾಂತರವಾಗಿ ನಮ್ಮ ಈ ಒಂದು ಊರಿನಲ್ಲಿ ಮಾತ್ರವಲ್ಲದೆ ಹೊರಗಿನ ರಾಜ್ಯ ಆಗಿರಬಹುದು, ನಮ್ಮ ರಾಜ್ಯದ ಒಂದಿಷ್ಟು ಜಿಲ್ಲೆಗಳಲ್ಲಿ ಹೆಸರುವಾಸಿಯಾಗುವಂತಹ ಒಂದು ಪುಣ್ಯ ತಾಣ, ಪುಣ್ಯಕ್ಷೇತ್ರ ಅಂತಲೇ ಕರೆಯಬಹುದು. ವಿಶೇಷವಾಗಿ ಈ ಒಂದು ಪುಣ್ಯ ಸ್ಥಳವು ನಮ್ಮ ಶ್ರೀ ವಿಷ್ಣುಮೂರ್ತಿ ದೇವಾಲಯ ಮತ್ತು ನಮ್ಮ ಒಂದು ಆರಾಧ್ಯ ದೈವಗಳಾದಂತಹ ಪೂಮಾನಿ ಕಿನ್ನಿಮಾನಿ ರಾಜನ್ ದೈವಗಳಿಗೆ ನಿಕಟವಾದ ಸಂಬಂಧವನ್ನು ಹೊಂದಿರುವಂತಹ ಈ ಒಂದು ಕ್ಷೇತ್ರವೂ ಹೌದು. ಹಾಗೆಯೇ ಬಹಳ ಹಿಂದಿನಿಂದಲೂ ಈ ಒಂದು ಕ್ಷೇತ್ರದಲ್ಲಿ ತುಂಬಾ ವಿಶೇಷತೆ ಇದೆ. ಅದೇನೆಂದರೆ ಒಂದು ಚರ್ಮ ರೋಗ ನಿವಾರಣೆಗೆ ಈ ಒಂದು ಪಕ್ಕದಲ್ಲಿರುವಂತಹ ಕೆರೆಯಲ್ಲಿ ಒಂದು ಮಿಂದೆತ್ತು ಬರುವಾಗ ಒಂದು ಚರ್ಮ ರೋಗ ನಿವಾರಣೆ ಆಗುತ್ತೆ ಅನ್ನುವ ಒಂದು ವಿಶೇಷತೆ ಇದೆ. ಹಾಗೆಯೇ ನವ ದಂಪತಿಗಳು ಮದುವೆಯಾದ ಕ್ಷಣದಲ್ಲಿ ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡುವ ಸಂಪ್ರದಾಯವು ಬಹಳ ಹಿಂದಿನಿಂದಲೂ ಇದೆ. ಹಾಗೆಯೇ ಇಲ್ಲಿ ಹಬ್ಬ ಏನಂದರೆ ಪ್ರತಿ ವರ್ಷವೂ ತೀರ್ಥ ಅಮಾವಾಸ್ಯೆಯಲ್ಲಿ ಒಂದು ನವ ದಂಪತಿಗಳಾಗಿರ್ಬೋದು, ಹತ್ತೂರಿನ ಜನ ಆಗಿರ್ಬೋದು, ಇಲ್ಲಿಯ ಊರಿನ ಜನತೆಗಳಾಗಿರ್ಬೋದು ಬಂದು ಈ ಒಂದು ಪುಣ್ಯ ನೀರಿನಲ್ಲಿ ಸ್ನಾನ ಮಾಡಿ ಆ ಮೂಲಕವಾಗಿ ಈ ಒಂದು ಜಾಗದ ಒಂದಿಷ್ಟು ಹಿನ್ನೆಲೆಯನ್ನು ಹತ್ತೂರಿಗೆ ಪಸರಿಸುವ ಜೊತೆಗೆ
ತಮ್ಮ ಒಂದು ಪುಣ್ಯ ಒಂದು ಸ್ಥಾನದ ಪ್ರತಿಬಿಂಬವಾಗಿ ಇಲ್ಲಿ ಒಂದು ನೆಲೆಯಾಗಿರುವಂತಹ ಹತ್ತಿರದಲ್ಲಿ ನೆಲೆಯಾಗಿರುವಂತಹ ಶ್ರೀ ವಿಷ್ಣುಮೂರ್ತಿ ದೇವಾಲಯದ ಹಿನ್ನೆಲೆಯನ್ನು ಕೂಡ ಪಸರಿಸುವ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಕೂಡ ಮಾಡುತ್ತಿದ್ದಾರೆ. ಇದು ಇವಾಗ ಕಳೆದ ಒಂದು 5 ವರ್ಷಗಳಿಂದ ಈ ಒಂದು ಭಾಗದಲ್ಲಿ ತೀರ್ಥ ಅಮಾವಾಸ್ಯೆಯನ್ನು ನಾವು ವಿಶೇಷವಾಗಿ ಪರಿಗಣಿಸಿ ಈ ಒಂದು ಕ್ಷೇತ್ರದಲ್ಲಿ ಇನ್ನಷ್ಟು ಅಭಿವೃದ್ಧಿಯ ಕಾರ್ಯ ನಡೆಯಬೇಕಿದೆ. ಹಾಗೆಯೇ ಇದರ ಇನ್ನೊಂದು ವಿಶೇಷತೆ ಏನಂದರೆ, ಕಳೆದ 10 ವರ್ಷದಲ್ಲಿ ಈ ಭಾಗದಲ್ಲಿ ಶಿವಾಜಿ ಯುವ ಸೇನೆ ಬೆಂದಿರ್ತೀರ್ಥ ಹೆರ್ದೆ ಅನ್ನುವ ಒಂದು ಸಂಘಟನೆ ಸ್ಥಾಪನೆಗೊಂಡು ಆ ಮೂಲಕವಾಗಿ ಕೇವಲ ಬೆಂದಿರ್ತೀರ್ಥ ಮತ್ತು ನಮ್ಮ ಗ್ರಾಮದ ಕ್ಷೇತ್ರಗಳ ಅಭಿವೃದ್ಧಿಯನ್ನು ಒಂದು ಮುಂದಿಟ್ಟುಕೊಂಡು ಆರಂಭವಾದಂತಹ ಈ ಒಂದು ಸಂಘಟನೆಯು ಬೆಂದಿರ್ತೀರ್ಥದ ಅಭಿವೃದ್ಧಿಯಲ್ಲಿ ಪ್ರತಿ ವರ್ಷವೂ ಶಾರದೋತ್ಸವ ಸಂದರ್ಭ ಆಗಿರ್ಬೋದು, ದೇವಾಲಯದಲ್ಲಿ ನಡೆಯುವಂತಹ ವರ್ಷಾವಧಿ ಜಾತ್ರೋತ್ಸವ ಸಮಯದಲ್ಲಿ ನಡೆಯುವಂತಹ ಆ ಒಂದು ಸ್ವಚ್ಛತಾ ಕಾರ್ಯದಲ್ಲಿ ಪ್ರತಿ ವರ್ಷವೂ ಭಾಗವಹಿಸುತ್ತಾ ಬಂದಿರುತ್ತದೆ. ಹಾಗೆಯೇ ನಮ್ಮೊಂದಿಗೆ ಹಲವಾರು ಒಂದು ಸಂಘಟನೆಗಳಾಗಿರ್ಬೋದು, ಸಹಕಾರ ತಂಡಗಳಾಗಿರ್ಬೋದು ನಮ್ಮೊಂದಿಗೆ ಪ್ರತಿ ವರ್ಷವೂ ಕೈ ಜೋಡಿಸುತ್ತಾ ಬಂದಿರ್ತಾರೆ. ಹಾಗೆಯೇ ಈ ಒಂದು ಶಿವಾಜಿ ಯುವ ಸೇನೆಯು ಒಂದು 40ರಿಂದ 50 ಯುವಕರ ಪಡೆಗಳನ್ನು ಹೊಂದಿಕೊಂಡು ಕಳೆದ 5 ವರ್ಷಗಳಿಂದ ಈ ಒಂದು ಕ್ಷೇತ್ರದಲ್ಲಿ ಆದಷ್ಟು ಪ್ರಚಾರವನ್ನು ಮಾಡುತ್ತಾ, ಹಾಗೆಯೇ ಈ ಒಂದು ಕ್ಷೇತ್ರದ ಮಹಿಮೆಯನ್ನು ಪಸರಿಸುತ್ತಾ, ಸ್ವಚ್ಛತೆಯಲ್ಲಿ ಭಾಗಿಯಾಗುತ್ತಾ, ಒಂದಿಷ್ಟು ತೀರ್ಥ ಅಮಾವಾಸ್ಯೆಯ ಒಂದು ಮುಂಚಿನ 1 ತಿಂಗಳ 2 ತಿಂಗಳ ಪೂರ್ವಭಾವಿಯಾಗಿ ಒಂದಿಷ್ಟು ತಯಾರಿ ಕಾರ್ಯಗಳಲ್ಲಿ ತೊಡಗುತ್ತಾ ಬಂದಿರುತ್ತಾರೆ. ಅದರಂತೆಯೇ ಈ ವರ್ಷ ಕೂಡ ನಾಡಿದ್ದು ಆಗಸ್ಟ್ 23ನೇ ಶನಿವಾರದಂದು ನಡೆಯುವಂತಹ ತೀರ್ಥ ಅಮಾವಾಸ್ಯೆಯ ದಿನದಂದು ಪವಿತ್ರ ಸ್ಥಾನ ಈ ಕ್ಷೇತ್ರದಲ್ಲಿ ನಡೆಯಲಿಕ್ಕಿದೆ. ಈ ಒಂದು ಹಿನ್ನೆಲೆಯಲ್ಲಿ ಕೂಡ ಇನ್ನಷ್ಟೇ ಸ್ವಚ್ಛತಾ ಕಾರ್ಯ ಬಹಳ 100-120 ವಿವಿಧ ಸಂಘಟನೆಗಳ ಒಂದು ಸಹಕಾರದೊಂದಿಗೆ ಶಿವಾಜಿ ಯುವ ಸೇನೆಯ ನೇತೃತ್ವದಲ್ಲಿ ಜರುಗಿದೆ. ಹಾಗೆ ನಮ್ಮ ಮುಂದಿನ ಆಶಯ ಏನಂದರೆ, ನಮ್ಮ ಹಿಂದಿನಿಂದಲೂ ಒಂದು ಸಂಕಲ್ಪ ಇತ್ತು. ಅದನ್ನೇಪ್ಪ ಅಂದರೆ, ನಮ್ಮ ಊರಿನ ಈ ಒಂದು ಕ್ಷೇತ್ರವು ಅಭಿವೃದ್ಧಿ ಆಗಬೇಕು. ಇಲ್ಲಿ ಯಾವುದೇ ರೀತಿಯ ರಾಜಕೀಯ ಅಂತೂ ಬೇಡವೇ ಬೇಡ. ನಮಗೆ ಏನಿದ್ರೂ ಈ ಒಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ನಾವೊಂದು ಸಿಂಪಲಾಗಿ ಹೇಳಬೇಕನ್ನಂದರೆ, ನಮ್ಮ ಒಂದು ಘಟ್ಟ ಪ್ರದೇಶದಲ್ಲಿ ಈ ಒಂದು ಕ್ಷೇತ್ರ ಇದ್ದರೆ ಅದು ಎಷ್ಟೋ ಉನ್ನತಿಯನ್ನು ಕಾಣುತ್ತಿತ್ತು. ಆದರೆ ನಮ್ಮ ಊರಿನಲ್ಲಿ ಇದೊಂದು ಅವನತಿಯತ್ತ ಹೋಗುತ್ತಿರೋದು ನಮಗೆಲ್ಲ ಒಂದಿಷ್ಟು ಬೇಸರದ ಸಂಗತಿಯನ್ನು ಉಂಟು ಮಾಡಿತ್ತು. ಆದರೆ ನಮ್ಮ ಒಂದು ಸಂಕಲ್ಪ, ನಮ್ಮೊಂದು ಧ್ಯೇಯ ಗುರಿಯಾಗಿರಬೇಕು. ನಮ್ಮ ಪುಣ್ಯಕ್ಷೇತ್ರಗಳು ಅಭಿವೃದ್ಧಿ ಆಗಬೇಕು. ನಮ್ಮ ಬೆಂದಿರ್ತೀರ್ಥ ಹೆಸರು ಯಾವ ಒಂದು ಹಿಂದಿನ ಕಾಲದಿಂದಲೂ ಬಂದಿತ್ತು, ಅದು ಇನ್ನಷ್ಟು ಉನ್ನತಿಯತ್ತ ಸಾಗಬೇಕು. ಹತ್ತೂರಿನಲ್ಲಿ ಇದು ಮಿಂಚಬೇಕು. ಹಾಗೆಯೇ ಇಲ್ಲಿಯ ಒಂದು ಪ್ರಗತಿ ಕಾರ್ಯಗಳು ಏನಿದೆ, ಇಲ್ಲಿ ಒಂದಿಷ್ಟು ಈಜುಕೊಳ ಆಗಿರ್ಬೋದು, ಆ ಒಂದು ಬಿಸಿ ನೀರಿನ ಚಿಲುಮೆ ಶಾಶ್ವತವಾಗಿ ಬಿಸಿ ನೀರು ಬರುವ ಹಾಗೆ ಮಾಡಬೇಕು. ಸರ್ಕಾರ ಕೂಡ ಈ ಒಂದು ಕಡೆಗೆ ಗಮನ ವಹಿಸಬೇಕು. ಹಾಗೆಯೇ ಇಲ್ಲಿ ಹತ್ತಿರದಲ್ಲಿ ಒಂದು ತೂಗು ಸೇತುವೆ ಇದೆ, ಅದರಲ್ಲೂ ಕೂಡ ಒಂದಿಷ್ಟು ಪ್ರವಾಸಿಗರು ಬರುತ್ತಾರೆ. ಇವಾಗ ನಾವು ಅಲ್ಲದೆ ಈ ಒಂದು ಏನು ಕಾರ್ಯಾಲಯ, ಬೆಂದಿರ್ತೀರ್ಥ ಕಾರ್ಯಾಲಯ ಏನಿದೆ, ಇದೊಂದು ಕೆಲವು ವರ್ಷಗಳ ಹಿಂದೆ ಸರ್ಕಾರ ನಿರ್ಮಿಸಿತ್ತು. ನಾವು ಇದೀವಾಗ ಶಿವಾಜಿ ಯುವ ಸೇನೆಯಿಂದ ಅದನ್ನು ಕೂಡ ಸ್ವಚ್ಛತೆ ಮಾಡುತ್ತಾ ಕಾಪಾಡುತ್ತಾ ಬಂದಿರುತ್ತೇವೆ. ಹಾಗೆಯೇ ಇಲ್ಲಿ 2 ದಿವಸ ಇಲ್ಲದ್ರೆ ನಿತ್ಯವೂ ಕೂಡ ಚೆಂಡೆ ತರಬೇತಿ ನಡೆಯುತ್ತಿದೆ. ಆ ಮೂಲಕವಾಗಿ ಇಲ್ಲಿನ ಯುವಕರಿಗೆ ಚೆಂಡಿಯನ್ನು ತರಬೇತಿ ನೀಡುವಂತಹ ಉನ್ನತ ಕಾರ್ಯ ಕೂಡ ನಡೆಯುತ್ತಿದ್ದೇವೆ. ಮೊದಲು ನಿತ್ಯ ಶಾಖೆ ಕೂಡ ನಡೆಯುತ್ತಿತ್ತು. ಆದರೆ ಇವಾಗ ಶಾಖೆ ದೇವಾಲಯಕ್ಕೆ ಶಿಫ್ಟ್ ಆಗಿ ಅಲ್ಲಿ ಕೂಡ ನಾವು ಇವಾಗ ಮುಂದುವರಿಸುತ್ತಿದ್ದೇವೆ. ಆದರೆ ನಮ್ಮ ಒಂದು ಸಂಕಲ್ಪ ಏನಂದರೆ, ಮುಂದಿನ ದಿವಸಗಳಲ್ಲಿ ಇದು ಆದಷ್ಟು ಅಭಿವೃದ್ಧಿಯತ್ತ ಹೆಜ್ಜೆಯಾಗಬೇಕು. ಎಲ್ಲರೂ ಯಾವುದೇ ಇಲ್ಲಿ ಜಾತಿ ಆಗಿರ್ಬೋದು, ರಾಜಕೀಯ ಪಕ್ಷ ಆಗಿರ್ಬೋದು, ಎಲ್ಲವನ್ನು ಬಿಟ್ಟು, ಎಲ್ಲವನ್ನು ದೂರವಿಟ್ಟು ಒಂದೇ ಮನಸ್ಸಿನಿಂದ ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಎಲ್ಲರೂ ಕೈ ಜೋಡಿಸಬೇಕು. ಆ ಮುಖಾಂತರವಾಗಿ ನಮ್ಮ ಕ್ಷೇತ್ರವು ಎಲ್ಲ ಕಡೆ ಮಿಂಚಬೇಕೆನ್ನುವುದು ನಮ್ಮೊಂದು ಆಶಯ. ನಾಡಿದ್ದು ಶ್ರಾವಣ ಮಾಸದಲ್ಲಿ ಬರುವಂತಹ ತೀರ್ಥ ಅಮಾವಾಸ್ಯೆಯ ದಿನ ಅಂದರೆ ಆಗಸ್ಟ್ 23ನೇ ಶನಿವಾರದಂದು ಇಲ್ಲಿ ಈ ಕ್ಷೇತ್ರದಲ್ಲಿ, ಪುಣ್ಯ ಕ್ಷೇತ್ರದಲ್ಲಿ ತೀರ್ಥ ಸ್ನಾನ ನಡೆಯಲಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಕಳೆದ ಒಂದಿಷ್ಟು ವರ್ಷಗಳಿಂದ ಎಷ್ಟೋ ಭಕ್ತರು ಅರಸಿಕೊಂಡು ಕೂಡ ಈ ಒಂದು ಕ್ಷೇತ್ರಕ್ಕೆ ಭೇಟಿಯನ್ನು ನೀಡುತ್ತಾ ಬಂದಿರುತ್ತಾರೆ. ಆದ್ದರಿಂದ ನಾಡಿದ್ದು ಬರುವ ಭಕ್ತರಿಗಲ್ಲಿ ಕೂಡ ನಾವೊಂದು ವಿನಂತಿ ಮಾಡುತ್ತಿದ್ದೇವೆ. ಅದೇನಪ್ಪ ಅಂದರೆ, ಈ ಒಂದು ಕ್ಷೇತ್ರವು ಇವಾಗ ಮಳೆಗಾಲದಲ್ಲಿ ಪ್ರಕೃತಿಯ ವಿಕೋಪದಿಂದಲ್ಲ ಆಗಿರ್ಬೋದು, ಈ ಕ್ಷೇತ್ರ ಸಂಪೂರ್ಣ ಮುಳುಗಡೆಯ ಪರಿಸ್ಥಿತಿಯಲ್ಲಿ ಕೂಡ ಇರುತ್ತೆ. ಯಾಕಂದರೆ ಕಳೆದ ತಿಂಗಳು ಇದಿವಾಗ ಸಂಪೂರ್ಣ ಮುಳುಗಡೆಯಾಗಿತ್ತು. ಆ ಬಳಿಕ ಇದಿವಾಗ ಸ್ವಚ್ಛತಾ ಕಾರ್ಯ ನಡೆದಿದೆ. ನಾಡಿದ್ದು ಇವಾಗ ತೀರ್ಥ ಅಮಾವಾಸ್ಯೆಯ ದಿನ ಬೆಳಗ್ಗೆ
ನಮ್ಮ ವಿಷ್ಣುಮೂರ್ತಿ ದೇವಾಲಯದ ಅರ್ಚಕರಿಂದ ಒಂದು ಧಾರ್ಮಿಕ ವಿಧಿವಿಧಾನ ನಡೆದು ಆ ಬಳಿಕವಾಗಿ ಬೆಳಗ್ಗೆ 4ರಿಂದ ಒಂದು ತೀರ್ಥ ಸ್ನಾನ ಆರಂಭಗೊಳ್ಳುತ್ತದೆ. ಆದ್ದರಿಂದ ಬರುವ ಎಲ್ಲ ಭಗವದ್ಭಕ್ತರು ಆದಷ್ಟು ಮಕ್ಕಳನ್ನು ಕರೆದುಕೊಂಡು ಬರುವಾಗ ಮಕ್ಕಳ ಬಗ್ಗೆ ಜಾಗೃತೆ ವಹಿಸಬೇಕು. ಯಾಕೆಂದ್ರೆ ಇದರ ಪಕ್ಕದಲ್ಲಿ ತ್ರಿವೇಣಿ ಸಂಗಮ ಅಂತಾನೆ ಕರೆಯಲ್ಪಡುವಂತಹ ಒಂದು ಸೀರೆ ಹೊಲೆ ಕೂಡ ಹರಿಯುತ್ತದೆ. ಈ ಒಂದು ಹೊಲೆಯಲ್ಲಿ ಪ್ರಥಮವಾಗಿ ಮಿಂದು ಆ ಬಳಿಕವಾಗಿ ಈ ಒಂದು ಪುಣ್ಯ ತೀರ್ಥದಲ್ಲಿ ಸ್ನಾನ ಮಾಡಿದ್ರೆ ಒಂದಿಷ್ಟು ಚರ್ಮ ರೋಗಗಳ ನಿವಾರಣೆ ಆಗಿರ್ಬೋದು, ನವ ದಂಪತಿಗಳು ಭೇಟಿ ನೀಡುವುದಾಗಿರ್ಬೋದು, ಮತ್ತು ಭಗವದ್ಭಕ್ತರು ಬರುವಾಗ ಹಣ್ಣುಕಾಯಿ ಸಮರ್ಪಣೆಗೆ ಕೂಡ ಈ ಒಂದು ಕ್ಷೇತ್ರದಲ್ಲಿ ನಾಡಿದ್ದು ಅವಕಾಶ ಇದೆ. ಅಲ್ಲದೆ ಇಲ್ಲಿನ ಒಂದು ಇತಿಹಾಸ ಎಂಬಂತೆ ಒಂದು ವೀಳ್ಯದೆಲೆ ಮತ್ತೆ ಅಡಿಕೆ ಮತ್ತೆ ನಾಣ್ಯವನ್ನು ಈ ಒಂದು ಕೆರೆಯಲ್ಲಿ ಒಪ್ಪಿಸುವ ಮುಖಾಂತರವಾಗಿ ಒಂದು 3 ಸಲ ಮಿಂದೆದ್ದು ಬರುವಾಗ ಒಂದು ನಾವು ಮಾಡಿದ ಏನೋ ಇದ್ರೂ ಪಾಪ ಕೂಡ ಒಂದು ನಿವಾರಣೆ ಆಗುತ್ತಾ ಅನ್ನುವ ಒಂದು ಪ್ರತೀತಿ ಕೂಡ ಹಿಂದಿನಿಂದಲೂ ಇದೆ. ಆ ಮೂಲಕ ಮತ್ತೊಮ್ಮೆ ಎಲ್ಲ ಭಗವದ್ಭಕ್ತರಲ್ಲಿ ವಿನಂತಿಸುತ್ತಿದ್ದೇವೆ, ಶಿವಾಜಿ ಯುವ ಸೇನೆಯ ಒಂದು ವತಿಯಿಂದ. ಹಾಗೆಯೇ ನಾಡಿದ್ದಿನ ದಿವಸದಂದು ನಾವು ಇಲ್ಲೊಂದು ಒಂದಿಷ್ಟು ಎಚ್ಚರಿಕೆಯ ಸೂಚನಾ ಫಲಕಗಳನ್ನು ಕೂಡ ನೀಡಿರುತ್ತೇವೆ. ಆ ಎಲ್ಲ ಒಂದು ಸೂಚನಾ ಫಲಕದೊಂದಿಗೆ ತಾವು ಕೂಡ ನಮ್ಮೊಂದಿಗೆ ಸಹಕರಿಸಬೇಕು. ನಮ್ಮೊಂದಿಗೆ ಸಮರ್ಪಣಾ ಸೇವಾ ಟ್ರಸ್ಟ್ನವರು ಕೂಡ ಜೊತೆಯಾಗಲಿದ್ದಾರೆ, ದೇವಸ್ಥಾನದ ಆಡಳಿತ ಕಮಿಟಿ ಕೂಡ ನಮ್ಮೊಂದಿಗೆ ಜೊತೆಯಾಗಲಿದ್ದಾರೆ. ಯಾಕೆಂದ್ರೆ ಒಂದಿಷ್ಟು ಬರುವ ಭಕ್ತರಿಗೆ ಪಾನೀಯದ ವ್ಯವಸ್ಥೆಯನ್ನು ಕೂಡ ಆ ಒಂದು ಮುಂಜಾನೆ ಹೊತ್ತಿನಿಂದಲೇ ಕೂಡ ನಾವು ನಾಡಿದ್ದು ಮಾಡಿರುತ್ತೇವೆ. ಹಾಗೆಯೇ ಮುಖ್ಯವಾಗಿ ನದಿಯಲ್ಲಿ ಮುಳುಗುವಾಗ ಆಗಿರ್ಬೋದು, ಈ ಒಂದು ಕೆರೆಯಲ್ಲಿ ಒಂದು ಈಜಾಡಲು ಯಾರಿಗೂ ಕೂಡ ಅವಕಾಶ ಇಲ್ಲ, ಅದನ್ನು ಕಡ್ಡಾಯವಾಗಿ ನಿಷೇಧಿಸಿರುತ್ತೇವೆ. ಆ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಅನಾಹುತ ನಡೆಯಬಾರದು ಅನ್ನೋ ಉದ್ದೇಶದಲ್ಲಿ ಆ ಒಂದು ದಿವಸ ನಾವು ಆದಷ್ಟು ಒಂದು ಮುಂಜಾಗ್ರತೆಯಿಂದ ಒಂದು ವಹಿಸಿರುತ್ತೇವೆ. ಅದಕ್ಕೆ ಎಲ್ಲರೂ ಈ ಒಂದು ನಮ್ಮ ಸಹಕಾರಕ್ಕೆ ತಾವೆಲ್ಲರೂ ಕೂಡ ಕೈ ಜೋಡಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾದ ವಿನಂತಿಯನ್ನು ಮಾಡುತ್ತಿದ್ದೇವೆ. ಇದೆಷ್ಟು ಆಳ ಇದೆ ಸರ್ ಕೆಳಗೆ? ಇದೊಂದು 5 ಫೀಟ್ ಇದೆ. ಇನ್ನು 5 ಫೀಟ್ ಕೆಳಗಿದೆ. ಇಲ್ಲಿ ಜಾಗ್ರತೆ ಇರಬೇಕು ಬಂದಾಗ, ಜಾಗ್ರತೆ ಇರಬೇಕು. ಓಕೆ ಓಕೆ. ಇದು ಜಾರ್ತದೆ. ಹೌದು ನೋಡಿ, ಮಳೆಗಾಲ ಇದು, ಬಿಸಿ ಇದೆ. ನಾವು ಬಂದು ಟಚ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ. ಏನಾದ್ರೂ ನಮ್ಮ ಮೈಯಲ್ಲಿ ಕಜ್ಜಿದ್ರೆ ಇಲ್ಲಿ ಕೆಸರುಂಟು, ಈ ಕೆಸರನ್ನು ಎಲ್ಲ ಉಜ್ಜಿ ನಾವು ಒಂದು ಗಂಟೆ ಬಿಸಿಲಲ್ಲಿ ಕೂತ್ರೆ ನಮ್ಮ ಎಲ್ಲಾ ಇದು ರೋಗಗಳೆಲ್ಲ ನಿವಾರಣೆ. ಹೌದಲ್ಲ? ಮತ್ತೆ ಏನಾದ್ರೆ ಮತ್ತೊಂದು ವಿಶೇಷ ಏನಂದ್ರೆ, ಈ ಹೊಸ ಮದುವೆ ಆದವರು ಮದುವೆ ಮತ್ತು ಮದುವೆ ಮಗಳು ಇಲ್ಲಿ ಬಂದು ಈ ಸ್ನಾನ ಮಾಡಿದ್ರೆ ಅವರೆಲ್ಲ ಮಾಡಿದ ಪಾಪ ಪುಣ್ಯ ಎಲ್ಲ ಇದು ನಿವಾರಣೆ. ಅದು ಬಹಳ ವಿಶೇಷ ಇದೆ. ತುಂಬಾ ಜನ ಬರ್ತಾರೆ ಇಲ್ಲಿ. ನೋಡಿ, ಇದು ನಿಮಗೆ ಈ ಫೀಲ್ ನಾನು ವಿಡಿಯೋದಲ್ಲಿ ಹೇಳಿದ್ರೆ ಗೊತ್ತಾಗುದಿಲ್ಲ. ನೀವು ಎಲ್ಲಿಂದ ಬೇಕಿದ್ರು ವಿಡಿಯೋವನ್ನ ನೋಡ್ತಾ ಇರಿ. ಈ ಕ್ಷೇತ್ರಕ್ಕೆ ಒಂದು ಸಲ ಬಂದು ನೀವು ವಿಸಿಟ್ ಮಾಡಿ ನೋಡಿ. ಬಂದಾಗ ಸ್ವಚ್ಛತೆಯ ಬಗ್ಗೆ ಕೂಡ ಗಮನ ಇರಲಿ. ಎಲ್ಲ ಕಡೆಯಿಂದ ಬರೋದಕ್ಕೆ ನೀವು ರೆಡಿ ಇರ್ತೀರಾ. ನೋಡಿ, ಕಾಲು ಇವಾಗ ನಾನು ಸ್ವಲ್ಪ ಹೊತ್ತು ಇಟ್ಟಿದ್ದೇನಷ್ಟೇ, ಕಾಲು ಬಿಸಿ ಆಗ್ತಾ ಇದೆ. ಇಷ್ಟು ಮಳೆ, ಇವಾಗ ನೀರು ಎಷ್ಟು ಕೋಲ್ಡ್ ಇದೆ ಅಂತ ಹೇಳೋದು ಎಲ್ಲ ಗೊತ್ತಿದೆ. ಆದ್ರೆ ಇಲ್ಲಿಯ ವಿಶೇಷತೆ ಇಲ್ಲಿಗೆ ಬಂದ್ರೆ ಮಾತ್ರ ಗೊತ್ತಾಗುತ್ತೆ. ಮತ್ತೊಂದು ವಿಶೇಷ ಏನಂದ್ರೆ, ಇಲ್ಲಿ ಮೊದಲು ವಿಜ್ಞಾನಿಗಳು ಇಲ್ಲಿ ಒಂದು ಕಂಡುಹಿಡಿದಂತ ವ್ಯವಸ್ಥೆ. ಇಲ್ಲಿಂದ ಗಂಧಕ, ಇದರ ಗಂಧಕ ಉಂಟು. ಓಕೆ. ಇಲ್ಲಿಂದ 1-2 ಕಿಲೋಮೀಟರ್ ಆ ಗಂಧಕದಿಂದ ಇದು ನೀರು ಬಿಸಿ ಆಗ್ತಾ ಉಂಟು. ಆಗಸ್ಟ್ 20 ಇದು ತುಂಬಾ ಜನ ಇಲ್ಲಿ ತೀರ್ಥ ಬರ್ತಾರೆ. ಇಲ್ಲಿ ಸ್ನಾನ ಮಾಡಿದ್ರೆ ಅವತ್ತು ಬೆಳಿಗ್ಗೆ 4 ಗಂಟೆ ಇಲ್ಲಿ ಭಟ್ರು ಬಂದು ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಇಲ್ಲಿ ಇದಕ್ಕೆ ಕೊಳಗೂ ನೀರಿಗೂ ಪೂಜೆ ಮಾಡಿ ಮತ್ತೆ ನೀರಿಗೆ, ಯಾಕಂದ್ರೆ ಅಲ್ಲಿ ಹೋಗಿ ಹೊಳೆಯಲ್ಲಿ ಫಸ್ಟ್ ಸ್ನಾನ ಮಾಡಿ ಇಲ್ಲಿ ಬಂದು 3 ಸಲ ಮುಳುಗಿ, ಅದಕ್ಕೆ ವೀಳ್ಯ ಮತ್ತು ಅಡಿಕೆ ಇದನ್ನು ಬಿಟ್ಟು ಮತ್ತೆ ಒಂದು ಕಾಯಿನ್ ಇಟ್ಟು ಅದನ್ನ ಪೂಜೆ ಮಾಡಿ ಇಲ್ಲಿ ಸ್ನಾನ ಮಾಡಿ ಬಹಳ ಒಳ್ಳೇದು ಅಲ್ವಾ? ತುಂಬಾ ಜನ ಬರ್ತಾರೆ. ಅದೇ ಈ ಸಲ ಹತ್ರನೇ ಇದೆ. ನಾನು ವಿಡಿಯೋ ಕೂಡ ಅದ್ರ ಮೊದಲೇ ಹಾಕಿದ್ದೇನೆ ನೋಡಿ. ಆಗಸ್ಟ್ 23 ಬನ್ನಿ. ಇಂತಹ ನಮ್ಮ ತುಳುನಾಡಿನಲ್ಲಿರುವಂತಹ ಪುಣ್ಯಕ್ಷೇತ್ರದ ಅನುಭವವನ್ನ ಪಡ್ಕೊಳ್ಳಿ. ಇಲ್ಲಿ ಬಂದಾಗ ನಮ್ಮ ಜೀವನದಲ್ಲಿ ಆಗುವಂತಹ ಹೊಸ ಬದಲಾವಣೆ, ನಮಗೆ ಗೊತ್ತಿಲ್ಲದೆ ಅಂತ ಆಗುವಂತಹ ಒಳ್ಳೆಯ ವಿಚಾರಗಳನ್ನ ಮತ್ತೆ ತಿಳ್ಕೊಳ್ಳಿ ಅಲ್ವಾ? ಮತ್ತೊಂದು ಸರ್, ತೀರ್ಥಾಮಾಸ್ಯ ದಿವಸ ಇಲ್ಲಿ ಶಿವಾಜಿ ಯುವ ಸೇನೆ ಮತ್ತು ಇಲ್ಲಿ ಒಂದು ಸಮರ್ಪಣಾ ಅಂತ ಟ್ರಸ್ಟ್ ಉಂಟು, ವಿಷ್ಣು ದೇವಸ್ಥಾನ ಸಂಬಂಧಪಟ್ಟ. ಅವರು 2 ಯುವಕರು ಸೇರಿ ಇಲ್ಲಿ ಬಂದಂತವರಿಗೆಲ್ಲ ಕಾಫಿ ವ್ಯವಸ್ಥೆ ಮಾಡ್ತಾರೆ, ಎಲ್ಲ ವ್ಯವಸ್ಥೆ ಮಾಡಿ ಅವರು ಆದಷ್ಟು ಒಂದು ಬಂದ ಪ್ರವಾಸಿಗರನ್ನು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಕಲಿಸಿಕೊಡುವಂತ ವ್ಯವಸ್ಥೆ ಮಾಡ್ತಾರೆ. ಇಲ್ಲಿ ನೋಡಿದ್ರೆ ಬೆರಳೆಣಿಕೆ ಜನ ಇದ್ದಾರೆ. ಆದ್ರೆ ಈ ಶಿವಾಜಿ ಸಂಘಟನೆ ಇಲ್ಲಿ ಸುಮಾರು 70 ಜನ ಹುಡುಗರನ್ನ ಒಳಗೊಂಡು ಈ ಒಂದು ಪುಣ್ಯಕ್ಷೇತ್ರದ ಉಳಿವಿಗೆ, ಹಾಗೇನೆ ಪುಣ್ಯಕ್ಷೇತ್ರವನ್ನ ಇಡೀ ಜಗತ್ತಿಗೆ ತೋರಿಸೋದಕ್ಕೆ ಬೇಕಾಗಿ ಈ ತುಳುನಾಡಿನ ಶಕ್ತಿ ಕಾರಣಿಕವನ್ನ
ಉಳಿಸುವುದಕ್ಕೆ ಬೇಕಾಗಿ ಪ್ರಯತ್ನವನ್ನ ಮಾಡ್ತಾ ಇದೆ. ಅವರಿಗೂ ಒಳ್ಳೇದಾಗ್ಲಿ ಸರ್, ನಿಮಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್. ಮತ್ತೊಂದು ನಾವು ರಾಜ್ಯಕ್ಕೆ ರೈತವಾಗಿ Yes, ಮಾತಾಡ್ತೇವೆ. ಹೌದು. ಆದಷ್ಟು ಇತ್ತ ಕಡೆ ತುಂಬಾ ನಮ್ಮ ಶಾಸಕರು ಅವರು ಸ್ವಲ್ಪ ಧಾರ್ಮಿಕ ವಿಚಾರ ಸ್ವಲ್ಪ ಇದ್ದವರು ಹೌದು. ಈ ಇದಕ್ಕೆ ಒಂದು ಸ್ವಲ್ಪ ಭೇಟಿ ಕೊಟ್ಟು ಹಾ. ಇದನ್ನು ಹೇಗೆ ಒಂದು ಅಭಿವೃದ್ಧಿಪಡಿಸಬಹುದು ಅಂತ ಒಂದು ಆಲೋಚನೆ ಮಾಡಿ ಇದನ್ನು ಆದಷ್ಟು ಒಂದು ಅಭಿವೃದ್ಧಿಪಡಿಸುವಂತ ಶಕ್ತಿ ಅವರಿಗೆ ದೇವರು ಕೊಡ್ಲಿ. ಅದೇ. ಹಾಗೆ ನಮ್ಮ ಸಂಸದರು ಅವರಿಗೆ ಶಕ್ತಿ ಕೊಡ್ಲಿ ಅಂತ ನಾವು ದೇವರಿಗೆ ಕೈ ಮುಗಿತೇವೆ. ಇಂಥ ಪುಣ್ಯಕ್ಷೇತ್ರ ಇಡೀ ದಕ್ಷಿಣ ಭಾರತದಲ್ಲಿ ಒಂದೇ ಇದೆ ಅಂತ ಹೇಳುವಾಗ ಇಲ್ಲಿ ರಾಜಕೀಯ ಬೇಡ, ನಮ್ಮ ಹಿಂದೂ ಧರ್ಮದ ಉಳಿವು, ನಮ್ಮ ದೇಗುಲ, ನಮ್ಮ ತೀರ್ಥ ಒಂದು ಭೂಮಿ ಇದು. ಹಾಗಿರುವಾಗ ಪುಣ್ಯ ಕ್ಷೇತ್ರ ಇದು. ಇಂಥ ಉಳಿವಿಗೆ ನಾವೆಲ್ಲ ಕೂಡ ರಾಜಕೀಯ ರಹಿತವಾಗಿ ನಾವು ಸಹಕಾರವನ್ನ ಕೊಟ್ಟು ಇದನ್ನು ಇಡೀ ಪ್ರಪಂಚದಾದ್ಯಂತ ಗುರುತಿಸುವಂತೆ ಮಾಡೋಣ ಅಂತ ಕೇಳಿಕೊಳ್ತಾ ಇದ್ದೇನೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಥ್ಯಾಂಕ್ ಯು.